ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಪವರ್ ಫೈಟ್ನ ಮಧ್ಯೆ ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಶಾಸಕರ ವಿದೇಶ ಪ್ರವಾಸದ ಮೇಲೆ ಹೈಕಮಾಂಡ್ ಕೂಡ ಕಣ್ಣಿಟ್ಟಿದೆ. ಯಾರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಶಾಸಕರು, ಅವರ ಮಾಹಿತಿಯನ್ನು ಹೈಕಮಾಂಡ್ ಸಂಗ್ರಹಿಸಿದೆ ಅನ್ನುವಂಥ ಮಾಹಿತಿ. 3 MLCಗಳು ಸೇರಿ ಒಟ್ಟು 27 ಮಂದಿ ವಿದೇಶ ಪ್ರವಾಸಕ್ಕೆ ಹೊರಟಿರೋದು. ಅದರಲ್ಲಿ ಹೆಚ್ಚಿನವರು ಸಿದ್ದರಾಮಯ್ಯ ಅವರ ಬೆಂಬಲಿತರು. ಇದು ನಂಬರ್ ಗೇಮ್ ಆಟನ, ಸಮಾನ ಮನಸ್ಕರ ಪ್ರವಾಸನ, ಸ್ಪಷ್ಟತೆ ಇಲ್ಲ. ಬಟ್ ಈ ಪ್ರವಾಸ ಹೆಂಗೆ ಆಯೋಜನೆ ಆಯಿತು ಅನ್ನೋದರ ಬಗ್ಗೆ ಒಂದು ಡೀಟೇಲ್ ಸಿಕ್ಕಿದೆ. ಈಗ ಬೆಳಗಾವಿ ಅಧಿವೇಶನದ ವೇಳೆನೆ ವಿದೇಶ ಪ್ರವಾಸಕ್ಕೆ ಶಾಸಕರು ಪ್ಲಾನ್ ಮಾಡಿಕೊಂಡಿದ್ರು. ಮೊದಲು ಅವರು ಯೋಚನೆ ಮಾಡಿದ್ದು ಸೌತ್ ಆಫ್ರಿಕಾ ಹೋಗಬೇಕು ಅಂತ, ದಕ್ಷಿಣ ಆಫ್ರಿಕಾಕ್ಕೆ ಹೋಗಬೇಕು ಅಂತ ಅವ್ರು ಪ್ಲಾನ್ ಮಾಡಿಕೊಂಡಿದ್ರು. ನಂತರ ವಿಶೇಷ ಅಧಿವೇಶನ ಬಂತು. ವಿಶೇಷ ಅಧಿವೇಶನದ ಕಾರಣಕ್ಕಾಗಿ ಇವರ ಪ್ಲಾನು ಮುಂದೂಡಿಕೆಯಾಗಿತ್ತು. ನಂತರ ಪಶುಸಂಗೋಪನಾ ಇಲಾಖೆಯ ಮೂಲಕ ಶಾಸಕರನ್ನ ಕರೆದೊಯ್ಯುವಂತ ಯೋಚನೆ ಆಯಿತು. ಸ್ಟಡಿ ಟೂರ್ ಅನ್ನುವಂಥ ಹೆಸರಲ್ಲಿ ಫೆಬ್ರವರಿ 16ಕ್ಕೆ ತೆರಳಿ ಮಾರ್ಚ್ 3ಕ್ಕೆ ವಾಪಸ್ ಬರೋದಕ್ಕೆ ಯೋಚನೆಯನ್ನು ಮಾಡಿಕೊಂಡಿದ್ರು. ಆದರೆ ರಣದೀಪ್ ಸುರ್ಜೇವಾಲಾ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇಲಾಖೆ ಹೆಸರಲ್ಲಿ ಟೂರಿಗೆ ಹೋಗೋದು ಸರಿಯಲ್ಲ. ಸೊ ಈಗ ಶಾಸಕರು ಅವರದೇ ಖರ್ಚಲ್ಲಿ ಟೂರಿಗೆ ಹೊರಟಿರೋದು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಹೋಗೋದಕ್ಕೆ ಚಿಂತನೆ. ಫೆಬ್ರವರಿ 18ರಿಂದ ಮಾರ್ಚ್ 1ರವರೆಗೂ ಕೂಡ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಪ್ರವಾಸ ತೆರಳುವುದಕ್ಕಿದ್ದಾರೆ. ಹೈಕಮಾಂಡ್ ಇಲ್ಲಿ ಪಶುಸಂಗೋಪನಾ ಇಲಾಖೆಯಿಂದ ಸ್ಟಡಿ ಟೂರು ಅಂತ ಒಂದೇ ಬಣದ ಶಾಸಕರು ಹೋದರೆ ತಪ್ಪು ಸಂದೇಶ ಹೋಗುತ್ತೆ. ಪಶುಸಂಗೋಪನಾ ಸಚಿವರು ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಮತ್ತು ಅದರಲ್ಲಿ ಇರೋರು ಬಹುತೇಕ ಶಾಸಕರು ಸಿಎಂ ಆಪ್ತರು. ಸೊ ಬೇರೆ ಸಂದೇಶ ಹೋಗುತ್ತೆ, ಸರ್ಕಾರದ ಖರ್ಚಲ್ಲೇ ಹೋಗ್ತಿದ್ದಾರೆ ಅಂತಂದ್ರೆ ಬೇಡ ಅಂತ ಹೈಕಮಾಂಡ್ ಹೇಳಿದ ಕಾರಣಕ್ಕಾಗಿ ನಂತರ ಅದರಲ್ಲಿ ಮತ್ತೆ ಬದಲಾವಣೆಯನ್ನ ಮಾಡಿಕೊಂಡು ತಮ್ಮ ಸ್ವಂತ ಖರ್ಚಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ಗೆ ಹೊರಟಿದ್ದಾರೆ ಶಾಸಕರು. 18ಕ್ಕೆ ಹೋಗ್ತಾರೆ, 1ನೇ ತಾರೀಕು ವಾಪಸ್ ಬರ್ತಾರೆ ಅನ್ನೋದು ಈಗಿರುವಂತ ಮಾಹಿತಿ. ಇನ್ನು ಈ ಪ್ರವಾಸದ ಬಗ್ಗೆ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ನಾವು ನಮ್ಮ ಪಶುಸಂಗೋಪನಾ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಇಲ್ಲ ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತಾ ಇಲಾಖೆ. ಯಾವಾಗ ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕಿನ. ಸಿಎಂ ಗಮನಕ್ಕೆ ತಂದಿದ್ದೀರಾ ಸರ್? ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಚಿವರು ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ, ಅದರಂತ ಹೋಗ್ತಾ ಇದ್ದೀವಿ. ಇಲ್ಲ ಹಾಗೆ ಮಾಡಲಿಕ್ಕೆ ಆಗೋಲ್ಲ. ಅದು ನೀವು ಹೇಳಿದಂಗೆ ವಾಪು ಅಷ್ಟೇ. ಫಾರಿನ್ ಟೂರ್ ಹೋಗಿದ್ದು ಅದಕ್ಕೆ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಇದ್ರೆ ಏನು ಮಾಡೋರಲ್ಲ, ಹೋಗಿ ಏನು ಮಾಡೋದು? ನಾವು ಮತ್ತಿಲ್ಲೇ ಬರಬೇಕಾ? ಎಲ್ಲಾದರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರತಾಗಿ ಅಲ್ಲೇನು ಮಾಡಲಿಕ್ಕೆ ಆಗೋಲ್ಲ. ಅವ್ರ ಸ್ವಂತ ದುಡ್ಡಲ್ಲಿ ಹೋದರೆ ಬೀಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಸ್ವಂತ ದುಡ್ಡಲ್ಲಿ ಹೋದರೆ ಬೀಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಸದನ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೆ ನಾನು ಕೂಡ ಹೂ ಅಂದಿದ್ದೆ. ನಾವು ಅನುದಾನ ಸಲುವಾಗಿ ನಾನು ಎಲ್ಲಿ ಹೋಗ್ತಾ ಇಲ್ಲ, ನಾನು ಹೋಗಕ್ಕೆ ರೆಡಿಯಾಗಿದ್ದೆ. ಬಟ್ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ. ನಮ್ಮನ್ಯಾಗ ಬಣ ಅಂತ ಗುರುತಿಸ್ತೀರಿ ನೀವು? ನಾವು ಕಾಂಗ್ರೆಸ್ ಬಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.